ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಆಕಾಶ ಶೈನ್ಸ್. 10th ಸ್ಟ್ಯಾಂಡರ್ಡ್ ರಿಸಲ್ಟ್ಸ್ ಬಂದಿದೆ. ಇವಾಗೆಲ್ಲ ಪೇರೆಂಟ್ಸಿಗೆ ಒಂದೇ ಕ್ವೆಶನ್, ನಮ್ಮ ಮಕ್ಕಳು PUCನಲ್ಲಿ ಯಾವ ಕಾಂಬಿನೇಷನ್ ತೊಗೊಳ್ಬೇಕು, ಏನು ಓದಿದ್ರೆ ಒಳ್ಳೆಯದಾಗತ್ತೆ ಅವ್ರಿಗೆ, ಅವ್ರ ಕರಿಯರ್ ಹೇಗಿರಬೇಕು, ಎಕ್ಸೆಟ್ರಾ ಎಕ್ಸೆಟ್ರಾ. ಇಂಥ ಟೈಮಲ್ಲಿ ಪೇರೆಂಟ್ಸ್ಗೆ 3 ಕಿವಿ ಮಾತುಗಳು. ಮೊದಲನೇದು, ಎಷ್ಟೊಂದು ಜನ ಪೇರೆಂಟ್ಸ್ಗೆ ತಮ್ಮ ಕನಸನ್ನು ಪೂರೈಸ್ಕೊಳೋಕ್ಕೆ ಆಗಿರಲ್ಲ. ಅದನ್ನು ತಮ್ಮ ಮಕ್ಕಳು ನೆರವೇರಿಸಲಿ ಅನ್ನೋ ಆಸೆ ಇರುತ್ತೆ. ಉದಾಹರಣೆಗೆ ಅಪ್ಪಂಗೆ ಡಾಕ್ಟ್ರು ಓದೋ ಆಸೆ ಇರುತ್ತೆ. ಅದಕ್ಕೆ ಅವರು ತಮ್ಮ ಮಗನಿಗೆ ನೀನು PCMB ತಗೋ, ಡಾಕ್ಟ್ರಾಗು ಅಂತ ಒತ್ತಾಯ ಮಾಡ್ತಿರ್ತಾರೆ. ಆದರೆ ಮಗನಿಗೆ ಇಂಜಿನಿಯರಿಂಗ್ ಓದೋ ಆಸೆ. ಇದು ಒಂದು ಕೇಸ್. ಕೆಲವೊಂದು ಕಡೆ ಏನಾಗ್ತಿರುತ್ತೆ ಅಂದರೆ, ಅಪ್ಪ ಅಮ್ಮ ಮಕ್ಕಳ ವಿಷಯದಲ್ಲಿ ಕರೆಕ್ಟಾಗಿ ಡಿಸೈಡ್ ಮಾಡಿರ್ತಾರೆ. ಆದರೆ ಮಕ್ಕಳು ತನ್ನ ಫ್ರೆಂಡ್ ಅಣ್ಣನೋ ತಮ್ಮನೋ ಇನ್ನೇನೋ ಮಾಡ್ತಿದ್ದಾರೆ ಅಂತ ಕ್ಷಣಿಕವಾದ ಅಟ್ರ್ಯಾಕ್ಷನಿಂದ ನಾವು ಅದನ್ನೇ ಮಾಡ್ತೀವಿ, ಅದೇ ಕೋರ್ಸ್ ಮಾಡ್ತೀವಿ ಅಂತ ಹಠ ಹಿಡಿತಾರೆ. ಇದು ನನ್ನ ಮಕ್ಕಳಿಗೆ ಸರಿ ಹೋಗಲ್ಲ, ನನ್ನ ಮಗನಿಗೆ ಅಥವಾ ಮಗಳಿಗೆ ಇದು ಸರಿ ಹೋಗಲ್ಲ, ಇದು ಜಸ್ಟ್ ಮೊಮೆಂಟ್ರಿ ಅಟ್ರ್ಯಾಕ್ಷನ್ ಅಷ್ಟೇ ಅನ್ನೋದು ತಂದೆ ತಾಯಿಗೆ ಅರ್ಥ ಆಗಿರುತ್ತೆ. ಅದನ್ನು ಕನ್ವಿನ್ಸ್ ಮಾಡೋಕ್ಕೂ ಟ್ರೈ ಮಾಡ್ತಾರೆ. ಆದರೆ ಮಕ್ಕಳಿಗೆ ಯಾರೋ ಏನೋ ಮಾಡ್ತಾ ಇದ್ದಾರೆ ಅಂತ ತಾವು ಅದನ್ನೇ ಮಾಡಿದ್ರೆ ಕ್ಲಿಕ್ ಆಗ್ತೀವಿ ಅನ್ನೋ ಆಸೆ. ಇನ್ನು ಕೆಲವೊಂದು ಸಿನಾರಿಯೋನಲ್ಲಿ ಅಪ್ಪ ಅಮ್ಮಂಗೂ ಮಕ್ಕಳು ಏನು ಮಾಡಬೇಕು ಅಂತ ಗೊತ್ತಿರಲ್ಲ, ಮಕ್ಕಳಿಗೂ ಏನು ಓದಬೇಕು ಅಂತ ಗೊತ್ತಿರಲ್ಲ. ಈ ರೀತಿ 3 ಸಂದರ್ಭಗಳು ಕಾಣಿಸುತ್ತೆ, ಅವ್ರ 3 ಕೇಸಸ್ ಕಾಣಿಸುತ್ತೆ. ಸೊ ಹೇಗೆ ಡೀಲ್ ಮಾಡೋದು ಇಂಥ ಕೇಸ್ಗಳನ್ನ? ಮೊದಲನೆಯದು, ತಂದೆ ತಾಯಿಗೆ ಏನೇ ಅಪೂರ್ಣವಾದ ಕನಸುಗಳಿರಲಿ, ತಮ್ಮ ಮಕ್ಕಳು ತಮ್ಮದೇ ಮಕ್ಕಳು ಆದರೆ ಅವರ ಆಸಕ್ತಿಗಳು, ಅಭಿರುಚಿಗಳು, ಸಾಮರ್ಥ್ಯ ಎಲ್ಲ ಬೇರೆ ಇರ್ಬೋದು. ತಮ್ಮಂತೆ ಅವರಾಗಬೇಕು ಅನ್ನೋ ಕನಸೇ ತಪ್ಪು. ಅವರ ಅಭಿರುಚಿಗೆ ತಕ್ಕನಾಗಿ ಅವರು ಏನು ಆಸೆ ಪಡ್ತಾರೋ, ಏನಾಗಿ ಬದುಕಬೇಕು ಅಂತ ಇಷ್ಟಪಡ್ತಾರೋ ಅದು ಕರೆಕ್ಟ್ ದಾರಿನಲ್ಲಿ ಇದ್ದರೆ ಅದಕ್ಕೆ ಸಪೋರ್ಟ್ ಮಾಡೋದು ಒಳ್ಳೆಯದು. ಈಗ ಅಪ್ಪ ಡಾಕ್ಟ್ರ್ ಆಗಬೇಕು ಅಂತ ಆಸೆ ಪಟ್ಟ ಅಂತ ಮಗ ಕೂಡ ಡಾಕ್ಟ್ರೇ ಆಗಲಿ ಅಂತ ಬಯಸೋದು ಎಷ್ಟು ಸರಿ? ಮಗನಿಗೆ ಇಂಟ್ರೆಸ್ಟೇ ಇರಲ್ಲ. ಈ ಥರ ತನ್ನ ಅಪ್ಪನಿಗೋಸ್ಕರ ಅವನು ಡಾಕ್ಟ್ರ್ ಪ್ರೊಫೆಷನ್ ಹೇಗೋ ಕಷ್ಟಪಟ್ಟು ಓದಿದ್ರು ಜೀವನ ಪೂರ್ತಿ ಆ ಪ್ರೊಫೆಷನಲ್ಲಿ ಅವನು ಸುಖವಾಗಿರೋಕ್ಕೆ ಸಾಧ್ಯನೇ ಇಲ್ಲ. ನನ್ನಪ್ಪ ಹೇಳ್ದ ಅದಕ್ಕೆ ಮಾಡಿದೆ ಅಂತಾನೇ ಅವನಿಗೆ ಜೀವನ ಪೂರ್ತಿ ಕಾಡ್ತಾ ಇರುತ್ತೆ. ಇದು ಸರಿಯಲ್ಲ. ನಿಮ್ಮ ಮಕ್ಕಳು ಆಸಕ್ತಿ, ಅಭಿರುಚಿ, ಸಾಮರ್ಥ್ಯದ ಪ್ರಕಾರ ಅವ್ರಿಗೇನು ಇಷ್ಟ ಇರುತ್ತೋ ಆ ಸಬ್ಜೆಕ್ಟಲ್ಲಿ, ಆ ಕೋರ್ಸಲ್ಲಿ ಮುಂದುವರಿಯೋಕ್ಕೆ ಬಿಡಬೇಕು. ಇದು ಮೊದಲನೇ ಕೇಸು. ಎರಡನೇದು, ಈಗ ನಿಮ್ಮ ಮಗ 10th ಸ್ಟ್ಯಾಂಡರ್ಡಿಗೆ ಬರೋ ಮುಂಚೆ ನಾನು ಇಂಜಿನಿಯರ್ ಆಗಬೇಕು, ನಾನು ಕಂಪ್ಯೂಟರ್ ಸೈನ್ಸ್ ತೊಗೊಳ್ಬೇಕು ಅಂತ ಆಸೆ ಇಟ್ಕೊಂಡಿರ್ತಾನೆ. ಆದರೆ 10th ಸ್ಟ್ಯಾಂಡರ್ಡ್ ಅರ್ಧ ವರ್ಷ ಮುಗೀತು, ಮುಕ್ಕಾಲು ವರ್ಷ ಮುಗೀತು, ಆವಾಗ ಇದ್ದಕ್ಕಿದ್ದಾಗೆ ಚೇಂಜ್ ಆಗಿಬಿಡ್ತಾನೆ. ನಾನು ಫ್ಯಾಷನ್ ಡಿಸೈನರ್ ಆಗಬೇಕು, ನನ್ನ ಫ್ರೆಂಡ್ ಅಣ್ಣ ಇದೇ ಮಾಡ್ತಿದ್ದಾನೆ, ನನಗೆ ಅದ್ರ ಬಗ್ಗೆನೇ ಆಸಕ್ತಿ ಇದೆ ಅಂತ ಹೇಳೋಕ್ಕೆ ಶುರು ಮಾಡ್ತಾನೆ. ಇದು ಜಸ್ಟ್ ಆ ಕ್ಷಣ ಅಥವಾ ಆ ಟೈಮ್ ಅವನು ಜಾಸ್ತಿ ಅವನ ಫ್ರೆಂಡ್ ಅಣ್ಣನ ಜೊತೆ ಮಾತಾಡಿರ್ಬೋದು, ಅವನು ಇದರಲ್ಲಿ ತುಂಬ ಸ್ಕೋಪ್ ಇದೆ, ಇದನ್ನು ಮಾಡಿದ್ರೆ ಏನೋ ಆಗಿಬಿಡುತ್ತೆ ಅನ್ನೋ ಥರ ಇವನನ್ನು ಕನ್ವಿನ್ಸ್ ಮಾಡಿರ್ಬೋದು. ಇಂಥ ಸಂದರ್ಭಗಳಲ್ಲಿ ನೀವು ನಿಮ್ಮ ಮಕ್ಕಳ ಜೊತೆ ಚರ್ಚೆ ಮಾಡೋದು ತುಂಬಾ ಮುಖ್ಯ. ಅವ್ರ ಜೊತೆ ಡಿಸ್ಕಸ್ ಮಾಡಬೇಕಾಗತ್ತೆ. ಇಷ್ಟು ದಿನ ಇಲ್ಲದೇ ಇರೋ ಆಸೆ ಸಡನ್ನಾಗಿ ಹೇಗೆ ಬರುತ್ತೆ? ಈ ಆಸೆ ಎಷ್ಟು ಬೇಗ ಬಂತೋ ಅಷ್ಟು ಬೇಗ ಹೋಗ್ಬೋದು. ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿ ತೀರ್ಮಾನ ತಗೋ ಅಂತ ಅವನಿಗೆ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಅವನ ಮೇಲೆ ಕೂಗಾಡೋ ಬದಲು ಸಮಾಧಾನವಾಗಿ ಪರಿಸ್ಥಿತಿನ ಹ್ಯಾಂಡಲ್ ಮಾಡೋ ಅಂಥ ವ್ಯವಧಾನ ಅಪ್ಪ ಅಮ್ಮ ಬೆಳೆಸ್ಕೊಳ್ಬೇಕು. ಇಲ್ಲ ಅಂದರೆ ಮಕ್ಕಳಿಗೆ ತಂದೆ ತಾಯಿಗಿಂತ ಹೆಚ್ಚಿಗೆ ಕೋಪ ಬರುತ್ತೆ. ಮಕ್ಕಳಿಗೆ ತಂದೆ ತಾಯಿಗಿಂತ ತಾಳ್ಮೆ ತುಂಬ ಕಡಿಮೆ. ಅಪ್ಪನ ಮಾತು ನಾನು ಯಾಕೆ ಕೇಳಬೇಕು, ಅಮ್ಮ ಹೇಳಿದ್ರು ಅಂತ ನಾನು ಯಾಕೆ ಕೇಳಬೇಕು ಅಂತ ಆ ಸಿಟ್ಟಿಗೆ ತಪ್ಪು ಸಬ್ಜೆಕ್ಟ್ ತಗೊಂಡು ರಾಂಗ್ ಕೋರ್ಸ್ನ ಆಯ್ಕೆ ಮಾಡಿಕೊಂಡ್ರೆ ಮುಂದೆ ಅವರೇ ಸಫರ್ ಮಾಡ್ತಾರೆ. ಹಾಗಾಗಿ ಸಮಾಧಾನವಾಗಿ ಮಕ್ಕಳ ಜೊತೆ ಚರ್ಚೆ ಮಾಡಿ ಇಬ್ಬರು ಒಪ್ಕೊಂಡು ಒಂದು ಒಳ್ಳೆ ಕೋರ್ಸ್ನ ನಿಮ್ಮ ಮಕ್ಕಳಿಗೆ ಆರಿಸೋದು ತುಂಬ ಮುಖ್ಯ.
ಇನ್ನು 3ನೇ ಕೇಸಿಗೆ ಬರೋಣ. ಇಲ್ಲಿ ಅಪ್ಪ ಅಮ್ಮಂಗೂ ಮಕ್ಕಳು ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಮಕ್ಕಳಿಗೂ ತಾವು ಏನು ಮಾಡಬೇಕು ಅನ್ನೋ ಕ್ಲಾರಿಟಿ ಇಲ್ಲ. ಇಂಥ ಸಂದರ್ಭಗಳಲ್ಲಿ ಅಪ್ಪ ಅಮ್ಮ ಸಾಧ್ಯವಾದಷ್ಟು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಬೇಕು. ಯಾವ ಕೋರ್ಸ್ ಮಾಡಿದ್ರೆ ಹೇಗೆ, ಯಾವ ಕೋರ್ಸ್ ಮಾಡಿದ್ರೆ ಜಾಬ್ ಆಪರ್ಚುನಿಟೀಸ್ ಜಾಸ್ತಿ ಇದೆ ಅನ್ನೋದನ್ನೆಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಬೇಕು. ಮತ್ತು ನನ್ನ ಮಗನಿಗೆ ಅಥವಾ ಮಗಳಿಗೆ ಯಾವ ಸಬ್ಜೆಕ್ಟಲ್ಲಿ ಆಸಕ್ತಿ ಹೆಚ್ಚು, ಇದು ಹೇಗೆ ಗೊತ್ತಾಗತ್ತೆ? ಒಂದು, ಮಕ್ಕಳ ಜೊತೆ ಮಾತಾಡಬೇಕು. 2ನೇದು, ಅವ್ರು ಇಷ್ಟು ವರ್ಷ ಯಾವ ಸಬ್ಜೆಕ್ಟ್ ಎಕ್ಸಾಮ್ ಬರೆಯೋಕ್ಕೆ ಅಳ್ತಾ ಇದ್ರು, ಯಾವ ಸಬ್ಜೆಕ್ಟ್ ಬಂದರೆ ಖುಷಿಯಾಗಿ ಓದ್ತಾ ಇದ್ರು, ಯಾವ ಸಬ್ಜೆಕ್ಟ್ ಅವ್ರಿಗೆ ತುಂಬ ಈಸಿ ಆಗ್ತಿತ್ತು ಅನ್ನೋದೆಲ್ಲ ಯೋಚನೆ ಮಾಡಿ ಒಂದು ಕನ್ಕ್ಲೂಷನಿಗೆ ಬಂದು ಅವರಿಗೆ ಸೂಕ್ತವಾದ ಸಬ್ಜೆಕ್ಟ್ನ, ಕೋರ್ಸ್ನ ಆಯ್ಕೆ ಮಾಡೋದು ತುಂಬಾ ಮುಖ್ಯ ಆಗತ್ತೆ. ಜಸ್ಟ್ ಲೈಕ್ ದ್ಯಾಟ್ ಏನೋ ತೊಗೊಂಡ್ಬಿಟ್ರೆ ಜೀವನ ಪೂರ್ತಿ ಸಫರ್ ಮಾಡಬೇಕಾಗತ್ತೆ. ಹಾಗಾಗಿ ಇಂಥ ಟೈಮಲ್ಲಿ ತುಂಬ ತಾಳ್ಮೆಯಿಂದ ಮಕ್ಕಳಿಗೆ ಅವ್ರು ಇಷ್ಟಪಟ್ಟಂಥ, ಅವರಿಗೆ ಸೂಕ್ತ ಆದಂಥ ಕೋರ್ಸ್ನ ಕೊಡಿಸೋದು ತುಂಬ ಮುಖ್ಯ. ನಾನು ಇಂಜಿನಿಯರ್ ಆಗಬೇಕು ಅಂತಿದ್ದೆ ಅಂತ ಅಪ್ಪ ಅಮ್ಮಂಗೆ ಆಸೆ ಇರೋದು ಸಹಜ. ಆದರೆ ಮಗನಿಗೆ ಸೈನ್ಸೇ ಇಷ್ಟ ಇಲ್ಲ, ನಾನು ಕಾಮರ್ಸ್ ಓದ್ತೀನಿ, ನಾನು ಚಾರ್ಟೆಡ್ ಅಕೌಂಟೆಂಟ್ ಆಗ್ತೀನಿ ಅಂದರೆ ಅದರಲ್ಲಿ ತಪ್ಪೇನೂ ಇಲ್ಲ. ಅವನ ಆಸಕ್ತಿ, ಅವನ ಅಭಿರುಚಿ, ಅದಕ್ಕೆ ಸಪೋರ್ಟ್ ಮಾಡಬೇಕು. ಹಾಗಂತ ಮಕ್ಕಳು ಏನೇನೋ ಮಾಡ್ತೀವಿ ಅಂದರೆ ಎಲ್ಲ ಬಿಡಬಾರ್ದು. ಯಾರೋ ಏನೋ ಹೇಳ್ತಾ ಇದ್ದಾರೆ, ಅವರಿಂದ ಇನ್ಫ್ಲೂಯೆನ್ಸ್ ಆಗಿ ನನ್ನ ಮಕ್ಕಳು ಈ ಥರ ಬಿಹೇವ್ ಮಾಡ್ತಿದ್ದಾರಾ ಅನ್ನೋದನ್ನು ಎಲ್ಲ ಯೋಚನೆ ಮಾಡಬೇಕಾಗತ್ತೆ. ಈ ಟೈಮಲ್ಲಿ ತಾಳ್ಮೆ, ಸರಿಯಾದ ಆಲೋಚನೆ ಮತ್ತು ಇನ್ಫಾರ್ಮೇಷನ್, ಡೇಟಾ ಕಲೆಕ್ಟ್ ಮಾಡಬೇಕು. ಅವ್ರಿಗೇನು ಒಳ್ಳೆಯದು ಅನ್ನೋದು ಕೂಡ ಅವ್ರ ಮನಸ್ಥಿತಿನ, ಅವ್ರ ಸಾಮರ್ಥ್ಯನ ಸರಿಯಾಗಿ ಜಡ್ಜ್ ಮಾಡಿ ಮಕ್ಕಳಿಗೆ ಒಳ್ಳೆ ಕೋರ್ಸ್, ಒಳ್ಳೆ ಪ್ರೊಫೆಷ್ನಲ್ ಇದು ಕೊಡಿಸೋದು ತುಂಬ ಮುಖ್ಯ ಆಗುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೀವಿನ್ನೂ ಆಕಾಶ ಶೈನ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಬೆಲ್ಲೈಕನ್ ಒತ್ತಿ ನೋಟಿಫಿಕೇಷನ್ಸ್ಗೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯೊಂದಿಗೆ ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ಆಕಾಶ ಶೈನ್ಸ್. ನಿಮ್ಮ ಸಮಯಕ್ಕೆ ಧನ್ಯವಾದಗಳು. ನಮಸ್ತೆ.